ಪೊಂಗು ಪುರಾಣ ಅಲ್ಲ. ಇವತ್ತಿನ ವಿಡಿಯೋ ಬಂದು ರಿಚಿ ರಿಚ್ ಅಂತ ಒಂದು ಕಾರ್ಟೂನ್ ಶೋ ಬರ್ತಾ ಇತ್ತು, ನೋಡಿರ್ತೀರ ತುಂಬ ಜನ ಅದು ಚೈಲ್ಡ್ಹುಡ್ಡಲ್ಲಿ. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಲು ಶೋಕಿ ರೀಲ್ ಮಾಡೋ ಅಂಥ ಅರುಣ್ ಕಟಾರೆ ಅವ್ರ ಮೇಲೆ ಈ ಒಂದು ವಿಡಿಯೋ. ಅಣ್ಣ ಇನ್ನು 25 ವರ್ಷ ಬದುಕಬೇಕು ಅಂತ ಅನ್ಕೊಂಡಿದ್ಯಾ ಅಣ್ಣ? ವಿಮಲ್ ಆ್ಯಡ್ನು ತಗೋಬಿಡು ನೀನೇ, ಇನ್ನು 5 ವರ್ಷ ಬದುಕು ತಿಂದು ಜಗದಿ ಬೇಡದಿರೋದನ್ನೆಲ್ಲ ಪ್ರಮೋಷನ್ ಮಾಡ್ಕೊಂಡು ಅಣ್ಣ ಇನ್ನು 25 ವರ್ಷ ಬದುಕ್ತೀಯ ನೀನು. ಏನಣ್ಣ ನೀನು ಕಲ್ಲಂಗಡಿ ಹಣ್ಣು ತಿಂತಿದ್ಯಾ? ಅಲ್ಲಿ ನೋಡಿದ್ರೆ ಅವರು ಗ್ಲಾಸ್ಗಳಲ್ಲಿ ಒಂದು ಚೂರು ಕುಡ್ದೇ ಇಲ್ಲ. ಅದನ್ನು ಎಷ್ಟು ಟೇಕ್ ತಗೊಂಡು ವೀಡಿಯೋ ಮಾಡಿದ್ಯೋ ಏನೋ ಗೊತ್ತಿಲ್ಲ. ಅವನು ಶೇವಿಂಗ್ ಅಂತವನೋ ಸೇವಿಂಗ್ ಅಂತವನೋ ಅದೇ ಗೊತ್ತಾಗ್ತಾ ಇಲ್ಲ. ಅಣ್ಣಂದೊಂದು ಮೋಟಿವೇಶ್ನಲ್ ಸ್ಪೀಚ್ ನೋಡಿ, ನೈಟು ಯಶ್ ಅವ್ರದ್ದು ಮತ್ತು ಡಿ ಬಾಸ್ ದರ್ಶನ್ ಅವ್ರದ್ದು ವೀಡಿಯೋಸ್ ನೋಡ್ಬಿಟ್ಟು ಬೆಳಗ್ಗೆ ಎದ್ದು ಬಂದ್ಬಿಟ್ಟು ಅದನ್ನೇ ಪೊಂಗ್ತಾವನೆ ಅಣ್ಣ ನ್ಯೂಸ್ ಚಾನಲಲ್ಲಿ. ಅದನ್ನು ಈ ಕಿರಿಕಣ ನೀವೇನಣ್ಣ, ನೀವು ಎಲ್ಲ ಗೊತ್ತಿದ್ದು ನೀವು ಹಿಂಗೆ ಮಾಡ್ತಾಯಿದ್ದೀರಾ ಏನು ಅಂತ ನಂಗೆ ನಿಜ ಗೊತ್ತಾಯ್ತಲ್ಲ. ಏನು ಹೇಳದ, ನೀವೇ ಹಿಂಗಾಗ್ಬಿಟ್ರೆ. ಯಾರು ಈ ಅರುಣ್ ಕಟಾರೆ? ಅಣ್ಣ ಈ ಇಂಟರ್ವ್ಯೂ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ, ಆ ಎಡಿಟರ್ ಕೈ ಚಳಕಕ್ಕೆ ಹೋಗ್ಬೇಕು ಕ್ರೆಡಿಟು. ನಮ್ಮ ಡಿ ಬಾಸ್ ಸಾಂಗ್ ಹಾಕಿದ್ದು ಫುಲ್ ಫೇಮಸ್ಸೇ ಮಾಡ್ಬಿಟ್ಟ. ಕನ್ನಡಿಗನಾಗಿ ಕನ್ನಡ ಕಂಟೆಂಟ್ಗಳನ್ನ ನಿಂತರ ಮಾಡೋರನ್ನ ನೋಡಿ, ಗೋಲ್ಡ್ ಚೈನ್ಸ್ ಹಾಕೊಂಡು ತುಂಬಾ ಚೆನ್ನಾಗಿರಬೇಕು ಕಂಟೆಂಟ್ ಅಲ್ಲಿ ಇಟ್ಕೊಂಡು, ಯಾರು ಅದೃಷ್ಟ ಅಂತ ಯಾರು ಭಾಗ್ಯವಂತ ಅಂತ ನೋಡ್ತಾರೆ. ಕಿರಿಕಣ್ಣಂದು ಮನ್ಸಿನ ಮಾತು ಹಂಗೆ ಹೊರಗಡೆ ಬರ್ತಾಯಿದೆ ಇಂಟರ್ವ್ಯೂ ಅಲ್ಲಿ. ಅಣ್ಣ ನಿಂಗೆ ಅಷ್ಟೊಂದು ಆಸೆ ಇದ್ದರೆ ಆಫ್ ಕ್ಯಾಮ್ರಾ ಒಂದು 2 ನಿಮಿಷ ಹಾಕೋ, ಅದನ್ನ ಯಾಕೆ ಅಷ್ಟೊಂದು ಒಂದು ಫುಲ್ಲು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗು, ಅದನ್ನೇ ಒಂದು ಸಪ್ರೇಟು ರೀಲ್ ಮಾಡ್ಬೋದು ಅಣ್ಣ, ಗೊತ್ತಾ? ನೋಡಿ ಈಗ ಒಂದು ತೋರಿಸ್ತೀನಿ ನಿಮಗೆ ಸ್ಯಾಂಪಲ್ಲು. ಅಲ್ಲೆಲ್ಲೆಲ್ಲೆಲ್ಲೆ ಏನ್ ಕದರ್ ಗುರು, ಬಾಬಾ ಒಂದಾ ಎರಡ ಏನು ಶೋಕಿ ಏನು ಬಿಲ್ಡಪ್. ರೀಲ್ಸ್ ಅಲ್ಲಿ ಇವನ ಶೋಕಿ ನೋಡಿದವರು ಒಂದು ಕ್ಷಣ ದಂಗಾಗೋದು ಗ್ಯಾರಂಟಿ. ಚಾನಲ್ನ ಪ್ರಧಾನ ಸಂಪಾದಕರಾಗಿ ನೀವೇ ಈ ಥರ ಇಂಟರ್ವ್ಯೂ ಮಾಡ್ತೀರಾ ಅಂದರೆ ಏನರ್ಥ? ಅವ್ರೇನಾದ್ರು ದುಡ್ಡು ಕೊಟ್ಟು ಇಂಟರ್ವ್ಯೂ ಮಾಡಿಸ್ಕೊಂಡಿದ್ದಾರಾ ನಿಮ್ಮ ಹತ್ರ? ನಿಜ ಗೊತ್ತಿಲ್ಲ. ಒಂದಷ್ಟು ಜನ ಇದೇ ಥರ ಕಂಟೆಂಟ್ ಮಾಡೋದು ನನ್ನ ಸೆಡೆ ಸ್ನೇಹಿತರವ್ರೆ, ಕಮೆಂಟ್ ಹಾಕಿಸ್ತೀನಿ ನೋಡಿ, ಅವ್ರನ್ನ ಹುಡುಕಿ ಒಳ್ಳೆ ಕಂಟೆಂಟ್ ಸಿಗ್ಬೋದು ನಿಮಗೆ, ಟ್ರೈ ಮಾಡಿ. ಈ ಥರ ಕಂಟೆಂಟ್ ಮಾಡೋರಿಗೆ ನೀವು ಮಾಡ್ತೀರಾ ಅಂದರೆ ಏನರ್ಥ? ಸಮಾಜಕ್ಕೆ ಏನು ಮೆಸೇಜು ಇಲ್ಲ ಇದರಿಂದ ನನ್ನ ಅನಿಸಿಕೆ. ನಾನು ಏನಕ್ಕೆ ಈ ಥರ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಕರ್ನಾಟಕದವ್ರು ನೋಡಲಿ ಅಂತಲ್ಲ, ಇಲ್ಲಿ ನೋಡೇ ನೋಡ್ತಾರೆ. ಹೊರಗೆ ನಮ್ಮ ಕನ್ನಡದವ್ರನ್ನ ನೋಡಲಿ, ನಮ್ಮ ಕನ್ನಡದವ್ರು ಕಮ್ಮಿ ಇಲ್ಲ ಅನ್ನೋ ಪರ್ಪಸಿಗೆ ನಾನು ಮಾಡ್ತೀನಿ. ನನ್ನ ಕೈಲಿ ಎಷ್ಟೊಂದಷ್ಟು ಮಾಡ್ತಾನೆ ಇರ್ತೀನಿ. ಇದಿನ್ನು ಟ್ರೈಲರ್, ಆ್ಯಕ್ಚುಲಿ ಪಿಕ್ಚರ್ ಭಾಳ ಇದೆ ಇನ್ನು. ಹೌದು ಅಣ್ಣ, ಕರ್ನಾಟಕದವರು ನೋಡೇ ನೋಡ್ತಾರೆ ನಿನ್ನ ಕಂಟೆಂಟ್ನ. ಹೊರಗಡೆಯವ್ರು ಎಲ್ಲಿ ನೋಡ್ಬಿಡ್ತಾರೆ ಅಂದ್ಬಿಟ್ಟು ನಿನ್ನ ಈ ಕಾಲು ಎಳೆಯೋದು ಅಂತಾರಲ್ಲ, ಹಂಗೆ ನಿನ್ನ ಎಳೆದ್ಬಿಟ್ಟವ್ರೆ ಪೊಲೀಸವರು ಪೊಲೀಸ್ ಸ್ಟೇಷನ್ಗೆ ಒಂದೇ ಸಲ. ಹೌದಲ್ವಾ ಅಣ್ಣ? ನಿಜ ಅಲ್ವಾ? ನೋಡಿ ಈಗ ಅವ್ರು ಅಲ್ಲಿ ಲೈಫ್ ಸ್ಟೈಲ್ ಎಲ್ಲ ನಾವು ರಿಚ್ಚು, ಅವ್ರು ಆ ಟೈಪ್ ತೋರಿಸೋರು. ನಾವು ಹಿಂಗೆ ಕರ್ನಾಟಕದಲ್ಲಿ ಏನಿದೆ ಅವ್ರಿಗೆ ಗೊತ್ತಿಲ್ಲ, ನಮ್ಮ ಕರ್ನಾಟಕದಲ್ಲಿ ಏನಿದೆ ಅಂತ. ಅದಕ್ಕೆ ನಾನು ತೋರಿಸಿದ್ರೆ ಆಕ್ಚುಲಿ ಅವ್ರು ಇವಾಗ ಫೋನ್ ಮಾಡಿ ಹೇಳ್ತಾರೆ ನನಗೆ, ನಾನು ಬರೀ ಒಂದು ಮಾತಿಗೆ ಹೇಳಿ ಸೀರಿಯಸ್ ತಗೊಂಡ ಅಂತ. ಆಕ್ಚುಲಿ ಬಂದಿದ್ದು ಮಾತು ನಮ್ಮ ಬಗ್ಗೆ ಬಂದಿದೆ. ಖಂಡಿತ ನಾನು ಮಾಡ್ತಿದ್ದೆ, ನಾನು ಮಾಡ್ತಾ. ಅಣ್ಣ ಇನ್ನೇನು ಉಳ್ದಿಲ್ಲ ಅಣ್ಣ ನೋಡೋಕ್ಕೆ. ನೀನು ಬದುಕಿರೋವರೆಗೂ ಮಾಡ್ತೀನಿ ಅಂತ ಹೇಳ್ತಿದ್ಯಾ. ನೀನು ಯಾವ ಒಂದು ನ್ಯೂಸ್ ಚಾನಲಲ್ಲಿ ಇಂಟರ್ವ್ಯೂ ಕೊಟ್ಟಿದ್ಯಾ, ನ್ಯೂಸ್ ಚಾನಲ್ ಅವರು ನಿನ್ನ ಅರೆಸ್ಟ್ ಆಗಿದೆಯಾ ಅಂತ ನ್ಯೂಸ್ ಹಾಕ್ತವ್ರೆ. ಒಟ್ಟಲ್ಲಿ ಅಣ್ಣ ಫೇಮಸ್ ಆಗಿದೆಯಾ ಅಣ್ಣ, ನೀನು ಹಿಂಗೂ ಫೇಮಸ್ ಆಗಿದೆ, ಹಿಂಗೂ ಫೇಮಸ್ ಆಗಿದೆಯಾ ಅಣ್ಣ, ಒಳ್ಳೇದಾಗಲಿ ಅಣ್ಣ. ರೀಲ್ಸ್ ಅಲ್ಲಿ ಇವನ ಶೋಕಿ ನೋಡಿದವರು ಒಂದು ಕ್ಷಣ ದಂಗಾಗೋದು ಗ್ಯಾರಂಟಿ. ಅಲ್ಲೆಲ್ಲೆಲ್ಲೆಲ್ಲೆ ಏನ್ ಕದರ್ ಗುರು, ಅಕ್ಕ ಪಕ್ಕ ಹುಡುಗಿರು ನೋಡು ಗುರು, ಬಾಬಾ ಒಂದಾ ಎರಡ ಏನು ಶೋಕಿ ಏನು ಬಿಲ್ಡಪ್.